ಮಾವಿನ ಬೆಲೆ ತೀವ್ರ ಕುಸಿತ ಹಿನ್ನೆಲೆಯಲ್ಲಿ ಬೆಂಬಲ ಬೆಲೆ ಘೋಷಿಸುವಂತೆ ಆಗ್ರಹಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಶ್ರೀನಿವಾಸಪುರ ಬಂದ್ ಅನ್ನು ನಡೆಸಲಾಗ್ತಾ ಇದೆ. ಬಂದ್ಗೆ ಕನ್ನಡ ಪರ ಸಂಘಟನೆ, ದಲಿತ ಸಂಘಟನೆಗಳು, ಆಟೋ ಚಾಲಕರು, ಖಾಸಗಿ ವಾಹನ ಮಾಲೀಕರು ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ. ಹೋಟೆಲ್, ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವುದಕ್ಕೆ ವರ್ತಕರು ನಿರ್ಧರಿಸಿದ್ದಾರೆ. ಬಂದ್ಗೆ ಬಿಜೆಪಿ, ಜೆಡಿಎಸ್ ಮುಖಂಡರ ಬೆಂಬಲವೂ ಕೂಡ ಸಿಕ್ಕಿದೆ. ಬಂದ್ ವೇಳೆ ಶ್ರೀನಿವಾಸಪುರದ ಬಸ್ ನಿಲ್ದಾಣ ವೃತ್ತದಲ್ಲಿ ರಸ್ತೆಯ ಮಧ್ಯೆ ಮಾವಿನ ಹಣ್ಣನ್ನು ಸುರಿದು ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಾಳೆ ನಾವು ಇಲ್ಲಿ ಮಾರ್ಕೆಟ್ ತಾಯಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಇಲ್ಲಿ ನಾವು ಮಾರ್ಕೆಟ್ ಓಪನ್ ಮಾಡ್ಕೊಂಡೇನೋ ನಾವು ಸೇಲ್ ಮಾಡ್ತೀವಿ, ಗಾಡಿಯಲ್ಲಿ ತರಿಸ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಕೆಲವ್ರು ಗಾಡಿ ಬೇಜಾರಾಗ್ಬೋದು, ಕೆಲವ್ರಿಗೆ ನಿಂತಾಗ್ಬೋದು. ಬಟ್ ನಾವು ನಾಳೆ ಒಂದಿನ ಏನು ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ವಿ, ಪ್ರತಿದಿನ ನಾವು ಬಂದು ನಾವು ಕಂಟಿನ್ಯೂ ಮಾಡ್ಬೇಕಂತ ಹೇಳಿದ್ರೆ ನಾವು ಫೈಲ್ ಬರ್ತೀವಿ. ಮುಂದಿನ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ನಾವೆಲ್ಲ 5 ಬೌಂಡ್ರಿಗಳೇನಿದೆ ಆ ಬೌಂಡ್ರಿಗಳನ್ನು ವಾರ್ಡ್ಗಳನ್ನು ಬಂದ್ ಮಾಡಿ ನಾವು ಸರ್ಕಾರಕ್ಕೆ ಒಂದು ಮಾನ್ಯತೆ ಕೊಡೋದಕ್ಕೆ DC ಬರಬೇಕು, ಅವ್ರು ಬರಬೇಕು ಅಂತ ಹೇಳಿದ್ರೆ ಹಿಂದೆಗೂ DC ವರೆಗೆ ಚಿನ್ನಪಣ್ಣ ನೀವೆಲ್ಲ ವಿಷಯ ತಿಳಿಸಿದ್ರು. ಬಟ್ ಇದುವರೆಗೂ ಸರ್ಕಾರ ಗಮನಕ್ಕೆ ಹೋಗಿದೆಯೇ ಇಲ್ಲ, ಹೋಗಿದ್ರೆ ಅದ್ರ ಬಗ್ಗೆ ಎಲ್ಲ ಉಸ್ತುವಾರಿ ಸಚಿವರು ಮತ್ತೆ ಕೃಷಿ ಸಚಿವರಾದಂಥ ನಮ್ಮ ಇವರು ಚಲುವರಾಯ ಸ್ವಾಮಿ ಅವರು ಇವರೆಲ್ಲ ಅದ್ರ ಬಗ್ಗೆ ಹೇಳ್ತಾರೆ. ಆ ತಗೊಂಡಿಲ್ಲ ಅನ್ನೋ ಲೆಕ್ಕಾಚಾರದ ಬಂದಾಗ ಈಗ ನಾಳೆ ಬಂದ್ ಆಚರಣೆ ಮಾಡ್ತಾ ಇರೋದು. ಅದಕ್ಕೆ ವರ್ತಕ ಸಂಘದವರು, ಗ್ರಾಮೀಣ ಪಕ್ಷ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳು, ನಮ್ಮ ಮೂರ್ತಿ ಅವರು ಇವರು ಎಲ್ಲರೂ ಒಟ್ಟಿಗೆ ಇವತ್ತು ನಾವು ನಿಂತಿರಿ ಜೊತೆಯಲ್ಲಿ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರೆ ಇದಕ್ಕೆ ನಮ್ಗೆ ತುಂಬಾನೇ ಒಂಥರ ಸಂತೋಷ ಆಗುತ್ತೆ. ಈ ಒಗ್ಗಟ್ಟು ನಾವು ನಿರಂತರವಾಗಿ ರೈತರು ಯಾವ ಬೇಕಾದ್ರೆ ನಾವು ಏನು ಮಾಡೋದು ಗಿಡಗಳನ್ನು ಪಡೋದು ಸಂದರ್ಭದಲ್ಲಿ ನಾವೇ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋದು. ನಾಳೆ ನಾವು ಇಲ್ಲಿ ಮಾರ್ಕೆಟ್ ತಾಯಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಇಲ್ಲಿ ನಾವು ಮಾರ್ಕೆಟ್ ಓಪನ್ ಮಾಡ್ಕೊಂಡೇನೋ ನಾವು ಸೇಲ್ ಮಾಡ್ತೀವಿ, ಗಾಡಿಯಲ್ಲಿ ತರಿಸ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಕೆಲವ್ರು ಗಾಡಿ ಬೇಜಾರಾಗ್ಬೋದು, ಕೆಲವ್ರಿಗೆ ನಿಂತಾಗ್ಬೋದು. ಬಟ್ ನಾವು ನಾಳೆ ಒಂದಿನ ಏನು ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ವಿ, ಪ್ರತಿದಿನ ನಾವು ಬಂದು ನಾವು ಕಂಟಿನ್ಯೂ ಮಾಡ್ಬೇಕಂತ ಹೇಳಿದ್ರೆ